ಪಡೆಯದೆ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗಾಗಿ ಕಾಮಗಾರಿ ಆರಂಭ ಆಗಿದೆ. ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶಗೊಂಡಿವೆ. ಮಂಡ್ಯದಲ್ಲಿ ರೈತ ಮುಖಂಡೆ ಸುನಂದಾ ಜೈರಾಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಆರತಿ ಅಂತೇಳಿ ಮೌಢ್ಯವನ್ನು ಧಾರ್ಮಿಕ ಚಿಂತನೆಯನ್ನು ಬಿತ್ತಕ್ಕಂಥ ಸಂಪ್ರದಾಯದ ಒಂದು ಚೌಕಟ್ಟಿಗೆ ಒಳಪಡಿಸ್ತಕ್ಕಂಥ ಕಾವೇರಿ ಆರತಿಯ ಯೋಜನೆ ಕೂಡ ರೂಪಿತ ಮಾಡಿ 92 ಕೋಟಿ ಅಂತ ಪ್ರಾರಂಭದಲ್ಲಿ ಹೇಳಿದ್ರು. ಈಗ 100 ಕೋಟಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಇದು ಈಗಾಗಲೇ KRSನ ಡ್ಯಾಮಿಗೆ ಅತಿ ಹತ್ತಿರದಲ್ಲಿ ಈ ಒಂದು ಕಾಮಗಾರಿ ಶುರು ಆಗ್ತಾ ಇದೆ. ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ನಾವು ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಹಾಗೆಯೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಚುನಾಯಿತರಿಗೆ ಮತ್ತು ಇಲಾಖೆಗಳಿಗೆ ಪತ್ರದ ಮೂಲಕ ಎಲ್ಲ ವಿಷಯವನ್ನು ತಿಳಿಸಿದ್ದೇವೆ. ಮುಖತಃ ಮುಖ್ಯಮಂತ್ರಿಗಳೇ ಸಿಕ್ಕಾಗ ಅವರ ಜೊತೆ ಕೂಡ ಈ ವಿಷಯವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ನಾವು ಅದಕ್ಕೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಇಷ್ಟೆಲ್ಲರ ನಡುವೆ ಅಣೆಕಟ್ಟೆ ಬಳಿ ಈಗ ಕಾಮಗಾರಿ ಕಾವೇರಿ ಆರತಿಗೆ ಶುರುವಾಗಿದೆ. ಇಲ್ಲಿ ನಾವು ಗಂಭೀರವಾಗಿ ಪರಿಗಣಿಸಬೇಕಾದದ್ದು ಕರ್ನಾಟಕ ಸರ್ಕಾರದ ಆದ್ಯತೆ ಏನು, ಅಭಿವೃದ್ಧಿಯ ವಿಷಯದಲ್ಲಿ ಅವರು ತಗೊಳ್ತಿರುವಂಥ ತೀರ್ಮಾನಗಳು ಏನು, ಯಾವ ರೂಪದ್ದು. KRS ಅಣೆಕಟ್ಟೆಗೆ ಈಗಾಗಲೇ 120 ವರ್ಷ ಆಗಿದೆ. ನಾಲ್ವಡಿಯವರು ತಮ್ಮ ಮನೆಯವನ್ನು ಸುಖ ಸಂತೋಷನ ತ್ಯಾಗ ಮಾಡಿ ಹೆಣ್ಣುಮಕ್ಕಳು ಕೈ ಜೋಡಿಸಿ ಉಳಿಸಿದಂಥ ಕಟ್ಟಿದಂಥ ನಾಲ್ವಡಿಯವರ ಒಂದು ಕೊಡುಗೆ ಅಣೆಕಟ್ಟೆಯ ಮೂಲಕ ಮಂಡ್ಯ ಜಿಲ್ಲೆಯ ಕೃಷಿ ಹಾಗೆಯೇ ಮೈಶುಗರ್ ಇತರೆ ಎಲ್ಲವೂ ಕೂಡ ಅಣೆಕಟ್ಟೆಯನ್ನು ಅವಲಂಬಿಸಿರೋದು. ಮುಖ್ಯವಾಗಿ ಬೆಂಗಳೂರು ಸೇರಿದಂತೆ ಹಲವಾರು ನಗರಗಳಿಗೆ ಕುಡಿಯೋ ನೀರನ್ನು ಕೂಡ ಅದರ ಮೇಲೆ ಅವಲಂಬನೆ ಮಾಡುವಂಥ ಹುನ್ನಾರಗಳು ಕೂಡ ಇತ್ತೀಚೆಗೆ ಜಾಸ್ತಿ ನಡೀತಾ ಇದೆ. ನಮ್ಮ ಆತಂಕ ಇಷ್ಟೂ ಜನ ಹೋರಾಟಗಾರರು ಮತ್ತು ಇನ್ನೂ ಉಳಿದಂಥ ಹೋರಾಟಗಾರರ ಆತಂಕ ಏನಂದರೆ, ವಿರೋಧ ಏನಂದರೆ, ಈ ಜಿಲ್ಲೆಯ ಜವಾಬ್ದಾರಿ ಯಾರ ಮೇಲಿದೆ? ಕರ್ನಾಟಕ ಸರ್ಕಾರದಲ್ಲಿ ಒಬ್ಬರು ಪ್ರಮುಖ ವ್ಯಕ್ತಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ KRS ಅಣೆಕಟ್ಟೆಯ ಮೇಲೆ ಯಾಕೆ ಇಷ್ಟು ದೃಷ್ಟಿ? ಅವರು ಅಭಿವೃದ್ಧಿಯ ಹೆಸರಲ್ಲಿ ಮಾಡ್ತಕ್ಕಂಥ ಈ ಮಾರಕ ಯೋಜನೆಗಳು ಇಡೀ ಕಟ್ಟೆಯನ್ನು ಅವಲಂಬಿಸಿರ್ತಕ್ಕಂಥ ಕೋಟ್ಯಾನು ಜನರ ಬದುಕಿಗೆ ಕರಾಳ ಆಗುತ್ತಲ್ಲ, ಇದನ್ನು ನಾವು ಹೇಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ? ಇಷ್ಟೆಲ್ಲ ವಿರೋಧ ವ್ಯಕ್ತ ಆಗಿದ್ದರೂ ಕೂಡ ಈ ಜಿಲ್ಲೆಯ ಪಾರ್ಲಿಮೆಂಟ್ ಮೆಂಬರ್ ಸಂಸದರು ಒಂದು ಅಕ್ಷರ ಬಾಯ್ಬಿಟ್ಟಿಲ್ಲ. ವಿರೋಧ ಪಕ್ಷದಲ್ಲಿದ್ದಾರೆ ಎಲ್ಲ, ಯಾರೂ ಚಕಾರ ಎತ್ತುತ್ತಾ ಇಲ್ಲ. ಅವರಿಗೆ ನಾವು ಯಾವ ರೀತಿ ಎಚ್ಚರಿಕೆ ಹೇಳಬೇಕಾಗತ್ತೆ? ಕಾವೇರಿ ಆರತಿ ಅಂತೇಳಿ ಮೌಢ್ಯವನ್ನು ಧಾರ್ಮಿಕ ಚಿಂತನೆಯನ್ನು ಬಿತ್ತಕ್ಕಂಥ ಸಂಪ್ರದಾಯದ ಒಂದು ಚೌಕಟ್ಟಿಗೆ